ಸಾಮಾನ್ಯವಾಗಿ ನಾವು ಊಟ ಮಾಡುವಾಗ ಈ ತಪ್ಪನ್ನ ಮಾಡೇ ಮಾಡ್ತೀವಿ. ತಟ್ಟೆಯಲ್ಲಿರೋ ಆಹಾರನ ಚೆನ್ನಾಗಿ ಅಗದು ತಿಂದೇನೆ ಅರ್ಧಂಬರ್ಧ ಆಗಿದ್ದು ಅದನ್ನ ನುಂಗಿ ಬಿಡ್ತೀವಿ. ಅದರಿಂದಾನೇ ಅಸಿಡಿಟಿ, ಮಲಬದ್ಧತೆ, ಸ್ಥೂಲಕಾಯ ಸೇರಿದಂತೆ ದೇಹದ 70% ಕಾಯಿಲೆಗಳಿಗೆ ಇದೇ ಕಾರಣ. ಆಹಾರವನ್ನು ನುಣ್ಣಗೆ ಅರಿಯುವ ಕೆಲಸ ಆಗಬೇಕಿರೋದು ಬಾಯಲ್ಲಿ. ಅದಕ್ಕೆ ಬಾಯಲ್ಲಿ ಹಳ್ಳುಗಳಿದೆ, ಹೊಟ್ಟೆಯಲ್ಲ. ಹೊಟ್ಟೆಗೆ ಕೆಲಸ ಓವರ್ಲೋಡ್ ಆದ್ರೆ ಜೀರ್ಣಕ್ರಿಯೆ ಕುಂಟುತ್ತದೆ. ಒಮ್ಮೆ ಜೀರ್ಣಕ್ರಿಯೆ ಕುಂಟಿದರೆ ಅನಾರೋಗ್ಯಕ್ಕೆ ಆಹ್ವಾನ. ಟೇಸ್ಟ್ ಬಡ್ಸ್ ನಾಲಿಗೆಯಲ್ಲಿದೆ, ಹೊಟ್ಟೆಯಲ್ಲ. ಕಾರಣ ಹೀಗಾದ್ರೂ ನಾವು ಆಹಾರ ಚೆನ್ನಾಗಿ ಅಗೆಯಲಿ ಅಂತ. ಬಾಯಲ್ಲಿರುವ ಲಾಲಾರಸ ಆಹಾರವನ್ನು ಸಂಸ್ಕರಿಸುತ್ತದೆ. ಇದರಿಂದ ನಮ್ಮ ಜೀರ್ಣಕ್ರಿಯೆ ಸಲೀಸಾಗುತ್ತದೆ. ಈ ಸಸ್ಯಾಹಾರಿ ಪ್ರಾಣಿಗಳಾದ ದನಕರುಗಳು ಗಬಗಬಾ ಅಂತ ತಿನ್ನುತ್ತದೆ. ಆಮೇಲೆ ಅದನ್ನ ಮೆಲುಕು ಹಾಕುತ್ತಾ ನುಣ್ಣಗೆ ಜಿಗಿದು ತಿನ್ನುತ್ತವೆ. ಆದ್ರೆ ನಮ್ಮಲ್ಲಿ ಮೆಲುಕು ಹಾಕುವ ಸಿಸ್ಟಮ್ ಇಲ್ಲ. ಹಾಗಾಗಿ ನುಂಗುವ ಮುನ್ನವೇ ಚೆನ್ನಾಗಿ ಅಗಿದು ಕುಡಿಯಬೇಕು. ಪ್ರತಿ ತುತ್ತನ್ನು 32 ಬಾರಿ ಅಗಿದು ಡಾಕ್ಟರ್ ಅನ್ನು ದೂರವಿಡಿ. ಎಲ್ಲಾ ವಿಧವಾದ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗೆ ಮನೆಯಲ್ಲೇ ಡಾಕ್ಟರ್ ಅಮೃತ ಬಿಂದು ಪ್ರತಿದಿನ ಸೇವಿಸಿ ಹೊಟ್ಟೆಯನ್ನು ಆರೋಗ್ಯವಾಗಿಡಿ. ದಿನಕ್ಕೆ 3 ಬಾರಿ ಆಹಾರ ಸೇವನೆ ನಂತರ 2 ml ಅಮೃತ ಬಿಂದುವನ್ನು 60 ml ನೀರಿನೊಂದಿಗೆ ಸೇವಿಸಿ ಹೊಟ್ಟೆಯನ್ನು ಸದಾ ಹೆಲ್ದಿಯಾಗಿಡಿ. ಆನ್ಲೈನ್ ಮೂಲಕ ಖರೀದಿಸಲು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.